ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ. ಜಯಣ್ಣ, ಅಣ್ಣ ಚಂದ್ರಣ್ಣ. ಅಲ್ಲ ನನ್ನ ಬಾಯಿ ಬಿಡಂಗೆ ಇಲ್ಲಕ್ಕಪ್ಪ, ನೀನೇ ಅದೇನೋ ಮುಂದುವರ್ಸ್ಕೊಂಡ್ ಹೊಟ್ಟೋಯ್ತಿದೆ ಎಲ್ಲ. ಹೊಸಿ ಮಾತಾಡಕ್ ಬಿಡು ನಂಗೂವೆ. ಕಮಲಕ್ಕ ಯಾವ ಬಿಟ್ಟಿಲ್ಲವ ಇವನಿಗೆ ಮಾತಾಡಕ್ಕೆ. ಅದೇನೆ ಅವನ್ ನಮಗ್ ಬಿಡಕ್ಕಿಲ್ಲ, ಇವತ್ತೇನೋ ಹೊಸ್ದಾಗಿ ಹೇಳ್ತಾವ. ಅಲ್ಲಕ್ಕಪ್ಪ, ನಾವು ಪೂರ್ತಿ ಕೇಳ್ಬಿಡ್ತೀವಿ, ಅದ್ ಏನ್ ಹೇಳ್ಬೇಕೋ ಹೇಳ್ಬಿಡತ್ತಾಗಿ. ನೋಡು 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 ನೋಡು, ನಾ ಇನ್ನೂ ಸುರುವೆ ಮಾಡಿಲ್ಲ, ಅದಕ್ಕೆ ನೀನು ಅದೇ ಅರಿಯತ್ತಿರ ಗೊದಮ ಕೊಟ್ಟಂಗೆ ಆಗ್ಲೇ ಬಾಯಿ ಹಾಕೊಂಡ್ ಬಂದ್ಬಿಟ್ಟೆ. ಅಣ್ಣ ತೇರು ಒಂದೆಲ್ಲ ಗೆಪ್ತಿ ಬಂತು, ಅದ್ ಇರ್ನಿಲ್ಲ ಅಂದ್ರೆ ತೇರ್ ತಿರ್ಗದ ಹೆಂಗೆ? ಅವನು ಚಕ್ರ ಕೊಡ್ತಾನಲ್ಲ ಗೊದುಂಬ, ಅದಿರ್ನಿಲ್ಲ ಅಂದ್ರೆ ತೇರು ಮುಂದಕ್ಕೆ ಹೋಗೋದು ಇಲ್ಲ, ಪಕ್ಕಕ್ಕೆ ತಿರ್ಕೊಳ್ಳೋದು ಇಲ್ಲ. ಆ ಹೆಂಗ್ ಕುಂತ್ಕೊಂಡ್ ಕೊಡ್ತಿರ್ತಾನ ಗೊತ್ತಾ, ಜೀವ ಬಾಯಿಗೆ ಬರ್ತದ ಅವ್ನ್ ನೋಡ್ಬಿಟ್ರೆ. ಅಲ್ಲಕ್ಕಪ್ಪ, ಈಗ ನಂಜನಗೂಡು ತೇರ್ ಆಗಿಲ್ವಾ, ದೊಡ್ಡ ಜಾತ್ರೆಲಿ ತೇರು ಕರ್ಕೊಂಡ್ ಹೋಗಿದ್ದೆಲ್ಲವ ನೀನು. ಆ ಗೊದಮ ಕೊಡೋದೇ ಚಂದಕ್ಕಪ್ಪ. ಇದಕ್ಕೆ ಕಿಲ್ ಬೇಕು. ಏನ್ ಹೇಳು? ಕಿಲ್ಲು. ಕಿಲ್ಲು ಕಿಲ್ ಬೇಕು. ಏನಾರು ಬಸಿ ಅಪ್ಪಿ ತಪ್ಪಿ ಆ ಕಡೆ ಈ ಕಡೆ ಹಾಕಿದ್ರೆ ಒಯ್ತಾರ ಜನದ ಮೇಲೆ ಹರಿದ್ ಬಿಡ್ತಕ್ಕವು. ಗೊದಮ ಕೊಡೋನು ಹೊಟ್ಟೈತಾನೆ. ಹೌದಾ? ಮತ್ತೆ ಎಲ್ಲ ಈ ಬಾಳೆಹಣ್ಣು ಜಾವನವ ತಯಾರಿಗೆ ಎಸೆಯೋದ್ರ ಬಗ್ಗೆ ಗಮನ ಇರ್ತೈತೆ ಹೊರ್ತು ರಥ ಹೆಂಗ್ ಹರಿದ್ ಬರ್ತೈತೆ ಅದ್ ನೋಡಕ್ಕೆ ಹೋಗಿಲ್ಲ. ಜಯಣ್ಣ, ಮೊನ್ನೆ ನೀನು ತೇರು ಜವನ ಅಂತಿದಂಗೆ ನೆಪ್ಪ ಆಯ್ತು ಬಿಡು. ಬೆಳಿಗ್ಗೆ ರಂಗಪ್ಪನ ತೇರಾಯ್ತು ಕಪ್ಪ. ನೀನ್ ಬಿಟ್ಟು ಹೋಗಿದ್ದೆ ನಮ್ನೆಲ್ಲ. ಹೋಗಿದ್ದಿ. ಅದೇ ನಮ್ ನಿಂಗಣ್ಣನ್ ಮಗ ಕಾರಲ್ಲಿ ಹೋಗಿದ್ದಲ್ಲ. ಹೂಕವ್ವ, ಆ ವತಾರಿಯ ಕರ್ಕೊಂಡ್ ಹೊಟ್ಟೋದ್ರು. ಮ್ಯಾಲ್ ಕುಂದ್ರಸ್ಕೊಂಡಿದ್ರ ನಿನ್ನ ಕಾರ್ ಮ್ಯಾಕ. ಅದಕ್ಕಪ್ಪ ಹೇಳ್ದೆ ಕಣ, ಹೇಳ. ಅಲ್ಲ, ಕಾರಲ್ಲಿಗ ಮ್ಯಾಕ್ ಕೂರಿಸ್ಕೊಂಡ್ ಹೋಗಕ್ಕಾದ್ದ? ಅಲ್ಲ, ನಿನ್ನ ಮ್ಯಾಲ್ ನೋಡ್ದಂಗ ಆಯ್ತು ಕಾರ್ ಮೇಲೆ, ಅದಕ್ಕೆ. ನೀ ಯಾರನ್ನ ಬೇರೆಯವ್ರು ನೋಡಿದ ಬಿಡು. ಅದು ಏನೋ ತೆಕ್ಕತ್ತದಲ್ಲ, ಈಗೆಲ್ಲ ಕಾರ್ ಬಂದದಲ್ಲವಾ, ಏನ್ ತಕೊಂಡದ ಮೇಲ್ಗಡೆ ಡ್ರೈವರ್ ಮಾಮ ಓಡಿಸ್ತಿರ್ತಾನಲ್ಲ, ಮೇಲ್ಗಡೆ ಒಂದ್ ಕಿಟಕಿ ಇರ್ತೈತೆ, ಮ್ಯಾಲ್ ಕಿಟಕಿ, ಅದನ್ನ ತೆಕ್ಕೊಂಡ್ ನಿಂತ್ಕೊಂಡಿದ್ಯೇನೋ ಅಂತ ಅನ್ಕೊಂಡೆ ನಾನು. ಅದು ಅದೇನೋ ಹೇಳ್ತಾರಕ್ಕವ, ಅಪ್ಪರ್ ಇಂಡೋ ಅಪ್ಪರ್ ಇಂಡೋ ಅಲ್ವಾ? ಸರಿ ಅಲ್ವಾ? ಕಾರ್ನಾಗ ಹೋಗಿದ್ದ? ಇಲ್ಲ, ಅದೇ ಕಾರ್ನಲ್ಲಿ ಹೋಗಿದ್ದು. ಅವ ಎಡೈಕಿದ್ವಲ್ಲ, ಅದೇ ಈಗ ಅದೆಲ್ಲ ಹೋಯ್ತಲ್ಲ, ಸಿಸ್ಬಿಗಾರಕ್ಕೆ ಹೋಯ್ತಾವಲ್ಲ, ಅವು ಕಾಡನ್ ನೋಡ್ಬೇಕು, ಕಾಡನ್ ನೋಡ್ಬೇಕು ಅಂದ್ಬಿಟ್ಟು ಅಪ್ಪರ್ ಇಂಡೋ ತೆಗೆಸ್ಕೊಂಡು ನಿಂತಿದ್ದು. ಅಲ್ಲಿ ವಾಚರ್ಗಳಿರ್ತಾರಲ್ಲವ ಕಾಡಲ್ಲಿ, ಅದೇ ಅರಣ್ಯ ಇಲಾಖೆಯವರು. ಜಯಣ್ಣ, ಮಕ್ಕಳನ್ನೆಲ್ಲ ಕೂರಿಸ್ಕೊಂಡ್ ಹೋಗ್ಬೇಡಿ, ಗಂಭೀರವಾಗಿ ಆ ಕಿಟಕಿ ಹಾಕ್ಬಿಟ್ಟು ಕರ್ಕೊಂಡು ಹೋಗಿ ಅಂತ ಬೋಯ್ದ. ಕಾಡವರೆಗೂ ನೀನ್ ನಿಂತ್ಕೊಂಡಿದ್ದೇನ? ಕಾರ್ಡ್ ಸಿಗೋವರೆಗೂ ಊರಲ್ಲೆಲ್ಲ ನಾನ್ ನಿಂತ್ಕೊಂಡು ಹೋಗಿದ್ದೆ, ಕಾಡಲ್ಲ ಈಕ ನಿಂತ್ಕೊಂಡ್ವಯ್ಯ. ಅದೇನೋ ಹೇಳು. ಅದೇನೋ ಅಲ್ಲ, ಜವನ ಬೆಳಗಿಡಿ ರಂಗಪ್ಪನ ಬೆಟ್ಟದ ಜಾತ್ರೆ ಹೇಳ್ತಿದ್ದಲ್ಲ, ಅದೇ ನಮ್ಮೂರ್ ಹುಡ್ಗಂಗೆ ದಾಸೈನ್ ಬಿಡಿಸ್ತಿದ್ರು ಕಯ್ಯ, ಮುದ್ರೆ ಹಾಕ್ಸೋದು ಅಂತಾರೆ. ಅದ ಅಲ್ಲಿ ಮುದ್ರೆ ಹಾಕಿಸ್ಕೊಂಡು ಕರ್ಕೊಂಬರ ಬಣ್ಣ ಅನ್ಕೊಂಡು ಕರ್ಕೊಂಡು ಹೋಗಿದ್ದ. ನಂಗೋವೆ ಅಪ್ಪೋಯ್, ನನಗೆ ಓರ್ಸು ಹೋಯ್ತೀನಲ್ಲ ಜಯಣ್ಣ, ಆ ಬಿಳಿಗಿ ರಂಗಪ್ಪನ ತೇರು ಬಂದ್ ನಿಂತ್ಕತಿದ್ದಂಗೆ ಒಂದ್ ಗರುಡ ಬರ್ತದೆ ಕಯ್ಯ, ಒಂದ್ ಸುತ್ತ ಆಗ್ತದೆ ಕವ್ವ. ಆಮೇಲೆ ಬಿಳಿಗಿ ರಂಗಪ್ಪನ ತೇರು ಆಗಕ್ಕಿಂತ ಮುಂಚೆಗ ಒಂದು ಮಳೆ ಆಯ್ತದಂತೆ. ಒಂದಿನ ಹೋಗ್ಬಿಟ್ಟಿವ್ನಿ ಕಯ್ಯ ಜಯಣ್ಣ, ಯಾವ್ದ ಬಿಳಿಗಿ ರಂಗಪ್ಪನ ತೇರ್ಗೆ ಇಡೀ ರಾತ್ರಿ ಮಳೆ ಕಯ್ಯ. ಮನಿ ಕಳಕ್ ಜಾಗಿಲ್ಲ, ರ್ವಾತ ಎಲ್ಲಿ ರಗ್ ಹಾಸಕ್ಕಾಗೋದಿಲ್ಲ, ಚಾಪ್ ಹಾಸಕ್ಕಾಗೋದಿಲ್ಲ, ರ್ವಾತ ಅಂದ್ರೆ ರ್ವಾತ. ಈಗ ಹೊಸಿ ನೀಟ್ ಆಗದೆ. ಹೌದಾ? ನೋಡ್ದ ಗರುಡವ? ಹೂಕಯ್ಯ. ಅದು ಇಸ್ನುವಿನ ವಾಹನ ಅಲ್ವೇನವ? ಒಂದ್ ಕಿತ ಬಂದ್ ಸುತ್ಕೊ ಹೋಯ್ತದೆ ಅಂತ ಹೇಳ್ತಾರೆ. ಇವನ್ ನೋಡ್ಕ ಬಂದವನೆ, ಇವನ್ ನೋಡಿದ್ರ ನಾವು ಅಲ್ಲಿ ನೋಡ್ದಂಗ ಆಯ್ತು. ಅಲ್ಲ, ಮುಂದಿನ ಕಿತ ಕರ್ಕೊಂಡು ಹೋದನ್ ಬಿಡು. ನೀನು ಅಲ್ಲಿಗೆ ಬಿಟ್ಟೋಗಿದ್ದಲ್ಲ ನಮ್ನ, ನಾನು ಕಮಲಕ್ಕ ಈ ಕಡೆ ದಿಕ್ಕಿಗೆ ಹೊಂಟೋಗಿದ್ದು. ಯಾ ಕಡೆ ದಿಕ್ಕ? ಎಲ್ಗ ಹೋಗಿದ್ದೋ ಹೇಳು? ನಾನು, ನೀನು, ಕಮಲಕ್ಕ 3 ಜನ ಕುಂತ್ಕೊಂಡು ಭಾನುವಾರ ಪ್ರಧಾನ ಮಂತ್ರಿಗಳದ್ದು ಮನ್ ಕಿ ಬಾತ್ ಕೇಳಿದ್ವಿ ಅಲ್ವೇನಪ್ಪ? ಹ್ಞೂಕಪ್ಪ. ಅದ್ರಾಗ ಏನು ಹೇಳಿದ್ರು ಪ್ರಧಾನ ಮಂತ್ರಿಗಳು? ಅದೇನ ಕಾಡಂತೇನೋ ಹೇಳ್ತಿರಲ್ಲ, ಇಲ್ಲಿಯೇ ನಮ್ಮ ಮೈಸೂರು ದಿಕ್ಕಾಗ ಅದಂತಲ್ಲಪ್ಪ, ಬೈಲ್ಕುಪ್ಪ. ಅಲ್ಲಿ ಬುದ್ಧ ಮಂದಿರ ಐತಲ್ಲ, ಅದನ್ನ ನೋಡ್ಕೊಂಡು ಅದೇನ ಕಾಡ ಬೆಳೆದವ್ರೆ ಅಂತ ಹೇಳಿ ನೋಡ್ಕೊಂಡ್ ಬಂದ್ಬಿಡಮ್ಮ ಅಂತ ನಾವ್ ಈ ಕಡೆ ಹೊಂಟೋಗಿದ್ದು. ಚಂದಾಗೈತೆ ಕಣ್ಣಣ್ಣ. ನಡೆದ್ಯಪ್ಪ? ನಡೆಯಕ್ಕಾಯ್ತದೆ ನನ್ನ.
ಮತ್ತೆ 100 ಎಕರೆ ಕಣಣ್ಣ ಬಸ್ಸಲ್ಲಿ ಹೋಗಿದ್ದು. ಅಲ್ಲಕವ್ವ ಅಲ್ಲಿ ಒಳಗ್ ನಡೆದ್ರ ಅಂತ ಕೇಳ್ತಾವ. ಈ ಒಳಗಡೆ ಅದ್ ಎಷ್ಟೋ ದೂರ ಹೋಯ್ತದ ಕಣಣ್ಣ, ಆಮೇಲೆ ನಡಿಬೇಕಷ್ಟೇ. ಹೌದಾ ಬುಡವ ಅದು ಈ ಬುದ್ಧ ಪೂರ್ಣಿಮೆ ಆಚರಣೆ ಮಾಡಿದ್ರಲ್ಲ ಅಣ್ಣ, ಅದಾದ್ಮ್ಯಾಕಿಂದ ಅಲ್ಲಿ ಒಂದು ದೊಡ್ಡ ವಿಹಾರ ಕಟ್ಬಿಟ್ಟವ್ರೆ, ಬುದ್ಧ ವಿಹಾರ. ಆಮ್ಯಾಕೆ ಅಲ್ಲೆಲ್ಲ ಜನ ಒಟ್ಟಿಗೆ ಬಾಳ್ತಾರ ಕಣಣ್ಣ. ಎಲ್ರೂ ಒಟ್ಟಾಗವ್ರೆ. ಆಮ್ಯಾಕಿಂದ ಬೇಸಾಯ ಮಾಡೋದು ಬೋ ವಿಶೇಷ ಅಲ್ಲಿ. ಎಲ್ಲಾರ್ಗು ಜಮೀನ ಕೊಟ್ಬಿಟ್ಟವ್ರೆ. ನಾನು ನೀನು ಹೋಗಿದ್ವಲ್ಲವ, ಅಲ್ಲಿ ಒಂದು ಸೊಸೈಟಿಯ ಮಾಡ್ಕೊಂಡವ್ರೆ. ಸೊಸೈಟಿ ಅವರು ಈ ಬೀಜವ ಗೊಬ್ಬರವ ಎಲ್ಲ ಕೊಡ್ತಾರ ಅವ್ರಗ. ಇವ್ರ ಕೆಲಸ ಏನ್ ಗೊತ್ತೇನಣ್ಣ, ಭೂಮಿಯ ಅವರೇ ಉಳುಮೆ ಮಾಡ್ಕೊಡ್ತಾರೆ, ಬೀಜವ ಅವರೇ ಬಿತ್ತನೆ ಮಾಡ್ಕೊಡ್ತಾರೆ, ಔಷಧಿಯ ಅವರೇ ಹೊಡ್ಕೊಡ್ತಾರೆ. ಇವ್ರು ಬೆಳಗಾಗ ಹೋಗೋದು ಕಾಯ್ಕ ನಿಂತ್ಕೊಳ್ಳೋದು ಅಷ್ಟೇ. ಆಮ್ಯಾಕಿಂದ ಕಟಾವ್ ಮಾಡದ್ಮ್ಯಾಕೆ ಅವ್ರು ಬೆಳೆಯೋ ಜೋಳವಂತ ಕಣ್ಣಣ್ಣ, ಬ್ಯಾರೆದು ಬೆಳ್ಕತ್ತಾರೆ ಜೋಳ ಜಾಸ್ತಿ. ಅದ ಖರೀದಿ ಮಾಡಕ್ಕೂ ಒಂದ್ ಸೊಸೈಟಿ ಅದೇ. ಖರೀದಿ ಮಾಡಿದ್ದನ್ನ ಅವರು ಹಂಗೆ ಮಾರಕ್ಕಿಲ್ಲ, ಪಶು ಆಹಾರ ಮಾಡ್ತಾರೆ. ಆ ಪಶು ಆಹಾರದೊಂದು ಘಟಕ ಐತೆ ಅಲ್ವಾ. ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ಅಲ್ಲಿ ಜನ ಒಟ್ಟಿಗೆ ಬದುಕಿರೋದು. ಏನ್ ವಿಶೇಷ ಗೊತ್ತೇ, ಎಲ್ಲ ಅಲ್ಲಿ ಆ ಬುದ್ಧ ವಿಹಾರ ಐತಲ್ಲ, ಅಲ್ಲಿ ಧ್ಯಾನ ಮಾಡಕ್ ಸೇರ್ಕಂತ. ಆಮೇಲೆ ನಮ್ಮ ಪ್ರಧಾನ ಮಂತ್ರಿಗಳು ಹೇಳ್ತಾನೆ ಇರ್ತಾರಲ್ವಾ, ತಾಯಿ ಹೆಸರಾಗ ಒಂದು ಗಿಡ ನೆಡಿ, ತಾಯಿ ಹೆಸರಾಗ ಒಂದು ಗಿಡ ನೆಡಿ ಅಂತ. ಅವ್ರ ಗಿಡ ನೆಟ್ಟು 100 ಎಕರೆ ಕಾಡೆ ಬೆಳೆದ್ಬಿಟ್ಟವ್ರೆ. ಹೌದಪ್ಪ ನೋಡಪ್ಪ, ಕಾಡ ನಾವು ಒಂದ್ ಕಡೆಯಿಂದ ಕಡ್ಕ ಬರ್ತಾ ಇದೀವಿ, ಅವರು ಬೆಳೆಸ್ತಾವ್ರೆ. ಮಳೆ ಬಳ ಎಲ್ಲ ಸರಿಯಾಗಿ ಆಯ್ತಿಲ್ಲ ಕಣ್ಜಯ್ಯಣ್ಣ. ಮಳೆ ಇಲ್ದೆ ಎಲ್ಲೇ ಏನಾದದು ಅಲ್ಲ ಕಣಣ್ಣ, ಈ ಸತಿ ಮಳೆ ಇಲ್ಲ. ನಾವ್ ಈಗ ಮರ ನೆಡ್ಬೇಕೆ, ಗಿಡ ನೆಡ್ಬೇಕೆ. ಮಳೆ ಅಂತಿದ್ದಂಗೆ ನೆಪ್ಪಾಯ್ತು ಬಿಡು ನಂಗೆ. ಈಗ ಮೈಸೂರು ಪೇಟೆಗೆ ಹೋಗಿದ್ದಿ ಕಣ್ಜಯ್ಯಣ್ಣ. ಅದೇ ನಮ್ಮ ನಿಂಗಕ್ಕನ ತಂಗಿದು ಏನೋ ಅರ್ಶಿನ ಶಾಸ್ತ್ರ ಇಟ್ಕೊಂಡಿದ್ರಂತೆ ಕವ್ವ. ಅದಕ್ಕೆ ಬಣ್ಣೆ ಹೋಗಿದ್ ಬರಮ್ಮು ಅಂತ ಅನ್ಕೊಂಡು ಕರ್ಕೊಂಡು ಹೋಗಿದ್ದ. ಶೋಭಾನೆ ಪದವ ಆಡ್ತಿದ್ರು ಕವ್ವ ಅಲ್ಲಿ. ಎಷ್ಟು ಚೆನ್ನಾಗಿ ಆಡ್ತಿದ್ರು ಗೊತ್ತಾ, ಕೇಳ್ತಾ ನಿಂತ್ಕೊಂಬಿಡವ ಅನ್ನಂಗಿತ್ತು, ಅಷ್ಟು ಚೆನ್ನಾಗಿ ಆಡ್ತಿದ್ರು. ಆಮೇಲಿಂದ ಹೊಸಿ ಸಂದ ಆಯ್ತಲ್ಲ, ಅಣ್ಣ ಎಲ್ಲೋಗೋದು, ಇಲ್ಲೇ ಉಳ್ಕೊಂಬಿಡಮ್ಮ ಅಂತಂದ. ಆಮೇಲೆ ರಾತ್ರಿ ಆಯ್ತದಂಗೆ ಓಯ್ ಅರ್ಧ ಗಂಟೆ ರಪ 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 ಅಂತ ಮಳೆ ಬಿದ್ಬಿಡದ. ಬಹು ಖುಷಿ ಆಗೋಯ್ತು ಬಿಡು ನನಗೆ ಮಳೆ ನೋಡ್ಬಿಟ್ಟು. ಬೆಂಗಳೂರಿನಾಗೂ ಬಂದದಂತೆ, ಎಲ್ಲಾ ಕಡೆಗೂ ಬತ್ತದಂತೆ. ಇದೇನೋ ಒಂದ್ ವಾರ ಮಳೆ ಬರ್ತದೆ ಅಂತ ಹೇಳ್ತಾವ. ಬರ್ಲಿ ಬಿಡು ಜಯಣ್ಣ, ನಮ್ಗೆಲ್ಲ ಖುಷಿ ಅಲ್ವಪ್ಪ. ಆಮ್ಯಾಕೆ ಇನ್ನೂ ಒಂದ್ ಖುಷಿ ವಿಚಾರ ಆಯ್ತು ನಿನಗೆ. ಏನಪ್ಪ? ಈ ಸಾರಿ 1 ವಾರ ಮುಂಚೆ ಬರ್ತದಂತೆ ಮುಂಗಾರು. ಮೇ ಕೊನೆಗ್ ಬತ್ತಿತ್ತಲ್ಲ, 1 ವಾರ ಮುಂಚೆನೆ ಬಂದ್ಬಿಡ್ತದಂತೆ ಕೇರಳಕ್ಕೆ. ಹಂಗಾಗಿ ನಿರೀಕ್ಷೆ ಇಟ್ಕೊಳಮ್ಮ, ಒಳ್ಳೆ ಮಳೆ ಆಯ್ತದ ಈ ಕಿತ ಅಂತ ಇಲ್ವಾ. ನಾವ್ ಯಾಕೆ ಬೇಜಾರ್ ಮಾಡ್ಕೋಬೇಕು, ಮುಂದಕ್ಕೆ ಏನಾಯ್ತದೆ ಯಾರು ಕಂಡವ್ರು. ಚೆನ್ನಾಗ್ ಬರ್ತದೆ ಅನ್ಕೊಳಮ್ಮ. ಮುಂಗಾರು ಬೇಗ ಬಂದು ಮೇ ತಿಂಗಳಾಗ 1-2 ಮಳೆ ಹೊಡೆದ್ ಬಿಟ್ರೆ ಭೂಮಿ ಉಳುಮೆ ಮಾಡ್ಕೊಂಡು ಬಿತ್ತನೆ ಬೇಸಾಯ ಶುರು ಹಚ್ಕೊಬಿಡುದೆ. ಕಪ್ಪ ಈಗ ಜಯಣ್ಣ, ಈಗ ಅವ್ವ ಅಂತಿದಂಗೆ ನೆಪ್ಪಾಯ್ತು ಬಿಡು ನಂಗೆ. ಅವ್ವ ಅಂತ ನಾವೆಲ್ಲ ಅಂತ ಅಲ್ಲಕಪ್ಪ, ತಾಯಿ ಅಂತ ತಾಯಿ ಹೆಸರಲ್ಲಿ ಗಿಡ ನೆಡೋದು ಅಂದ ತಕ್ಷಣ ಅವ್ನಿಗೇನೋ ನೆನಪಾಯ್ತು. ಅವನ್ ನೆನಪಾಗ್ಬಿಟ್ಟದೆ. ಅಲ್ಲಕಪ್ಪ, ಅವನ್ ನೆನಪಿಸ್ಕೊಳಕೇನು ನಮ್ಮಂದ ಒಟ್ಟಾಗಿದ್ದಾಳ ಬಾ. ಇಲ್ಲ, ನೀನ್ ಹೇಳು, ನೀನೇ ಅಂದಿದ್ದು ಏನೋ ನೆನಪಾಯ್ತು ಅಂದೆ. ತಾಯಿ ಅಂದ್ರೆ ಆ ಅಂತಾನೆ, ಅವ್ವ ಅಂದ್ರೆ ಹೇಳದ್ನ್ಯಾ ಅಂತ ಕೇಳ್ತಾನಲ್ಲ ಜಯಣ್ಣ. ಈಗ ನೋಡಪ್ಪ, ಅವನ್ ದಿನನೂ ಅದಂತೇನು, ಅವನ್ ದಿನ ಒಂದಿನ ಆಚರಣೆ ಮಾಡ್ಬಿಟ್ರೆ ಆಗೋದಿಲ್ಲ. ಅವ್ವ ಅನ್ಕೊಂಡು ತಪ್ಕೊಂಡು ಕೆನ್ನಾಗ ಮುತ್ತ ಕೊಟ್ಕೊಂಡು ಫೋಟೋ ಹಾಕೊಂಬಿಡೋದಲ್ಲ ಅಲ್ವಪ್ಪ. ನಮ್ಮ ಏಲು ಪಾಲೆಲ್ಲ ಬೆಳೆದು ಅಬ್ಬ ನಮ್ಗೆ ಈ ಮಾಂಸದ ಮುದ್ದಾಗ ಒಂದು ಆಕಾರ ಕೊಟ್ಟಿರ್ತಾಳಲ್ವಪ್ಪ, ಅವಳೊಂದು ಪ್ರೀತಿಯಿಂದ ಕಾಣ್ಬೇಕಲ್ವಪ್ಪ. ಈಗ ಏನು ಮಾಡ್ತಾರೆ ಹೇಳು, ನಗರದಕ್ಕೆ ಏನು ಅವೇನು ದೊಡ್ಡದು ಬೆಳೆದು ಇದೇಸಕ್ಕೆಲ್ಲ ಒಯ್ತೀವಿ ಅಂತ ಅಂದ್ಬಿಟ್ಟು ಎತ್ತವ್ರನ್ನೇ ತಗೊಂಡೋಗಿ ಅದೇನೋ ವೃದ್ಧಾಶ್ರಮ ಸೇರಿಸ್ಬಿಡ್ತಾರೆ. ಅದಕ್ಕೆ ಅವ್ವ ಅಂತಂದ್ರೆ ವಿಶೇಷ ಸ್ಥಾನ ಅದೇ ಅಲ್ವಪ್ಪ. ಪೂಜೆ ಮಾಡೋದ್ ಬೇಡ, ಮನ್ಸಲ್ಲಿ ಅವಳನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಹೇಳಪ್ಪ, ಅದೇನ ಹೇಳ್ತಿದ್ದಲ್ಲ ನೀನು ತಾಯಿ ಅನ್ಕೊಂಡು. ನಾನೇನ್ ಹೇಳ್ಲಿ, ನೀನ್ ಹೇಳ್ತಿರು ನಂಗೆ ಕೇಳ್ತಾ ಇರ್ತೀನಿ. ನಾನ್ ಮೇಷ್ಟ್ರಯ್ಯ ಅಲ್ಲ, ಮಧ್ಯ ಬಾಯ್ ಹಾಕಿದ್ರು ಬೈತಾನೆ. ಸುಮ್ಮ ಕುಂತ್ರುವೆ ಇರಕ್ಕಿಲ್ಲ ನೀನು. ಈಗ ಮಾತಾಡು ಅಂತೀಯ, ನೀನ್ ಮಾತಾಡುವಾಗ ಹೊಸಿ ಏನಾರ ಮಾತಾಡಕ್ ಹೋದ್ರೆ ಮಾತಾಡ್ಬೇಡ ವಾಪಸ್ ತಕೊಂಡು ಹೇಳಪ್ಪ ನೀನು. ನಾನೇನ್ ಹೇಳೋದು, ಕಮಲಕ್ಕ ನೀ ಹೇಳವ. ಯಾಕೆಂದ್ರೆ ಅವ್ವನ್ ಕಂಡ್ರೆ ಬೋ ಪ್ರೀತಿ. ಎಲ್ರಿಗೂ ಅವ್ವ ಅಂದ್ರೆ ಹೆಣ್ಮಕ್ಳಿಗೆ ತವರು ಅಂದ್ರೆ ಪ್ರೀತಿ ಅಲ್ವಪ್ಪ.
ಅದಕ್ಕೆ ನಮ್ಮ ಇದರಲ್ಲಿ ಹೇಳ್ತಾರಲ್ಲ, ಹಳ್ಳಿಲಿ ಹೇಳೋದಿಲ್ವವ, ತಾಯಿ ಇದ್ರೆ ತವರು ಅಂತ. ಅಯ್ಯೋ ಅದೆಲ್ಲ ಇತ್ತೀಚೆ ನಾವು ಬಿಡ ಹಳೇದಾಯ್ತಾ? ಹಳದಲ್ಲ ಕಯ್ಯ, ಈಗ ನಗರದವ್ರು ಬಳಸ್ತಿರೋದು ಅದು. ನೀನ್ ಹೇಳು ಮತ್ತೆ ಹಳೇದ. ತವರು ಅಂದ್ರೆ ಯಾಕೆ ಪ್ರೀತಿ ಅಂತಂದ್ರೆ ಅದೇ ಒಂದು ಇದದಲ್ಲವ ಮಾಡ್ತೀವಲ್ಲ, ಯಾವುದು ತವರೂರ ಸಿರಿ ನೋಡ ಬಂದೆ. ಅಯ್ಯೋ ಅದು ಈಗಿಂದು ಕವ, ಅದು ಹಳೇದೆ, ಸುಮ್ನಿರು. ನೀನ್ ಯಾವ್ದು ಕೇಳು ಈಗಿಂದು ಅನ್ಬೇಡ. ಬಿಡು ಬಿಡು ಬಿಡು, ಇವನ್ ಹೇಳದ್ ಮಾತ್ರ ಹಳೇದು. ನಾವ್ ಹೇಳೋದೆಲ್ಲ ಈಗಿಂದು. ತೊಟ್ಟಿಲ ಒತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟಿ ಅಮ್ಮಿಯ ಹೊಡ್ಕೊಂಡು ತವ್ರೂರ ತಿಟ್ಟತಿ ನೋಡಾಳು ಅಂತ. ಹೌದು, ನಾನು ಆಡೋದು ಕೇಳಿಲ್ವಪ್ಪ ನೀನು? ಹ್ಞೂ ಕಣಣ್ಣ, ಕೇಳಿದೀವಿ. ಆದ್ರೆ ಈಗ ಯಾರು ಎಮ್ಮೆ ಹೊಡ್ಕೊಂಡು ಹೋಗಲ್ವಲ್ಲಣ್ಣ, ತುಂಬಾ ಅಪರೂಪ ಅಲ್ವೇ? ಅಲ್ಲ, ಅದಕ್ಕೆ ಒಂದ್ ಸ್ವಲ್ಪ ತವರೂರ ಸಿರಿ ನೋಡ ಬಂದೆ, ತಾಯಿ ನೆನಪಾಗೆ ಕಣ್ಣೀರ ತಂದೆ ಅಂತ ಹೇಳ್ತೀವಿ. ಅವೆಲ್ಲ ಕಣ್ಣೀರು ಪಣ್ಣೀರು ಅವೆಲ್ಲ ಈಗಿನ ಪದಗಳು, ಅವೆಲ್ಲ ಬುಟ್ಟಾಕು ನೀನು. ತವರು ಅಂತಂದ್ರೆ ಹೆಣ್ಮಕ್ಳಿಗೆ ಬೋ ಪ್ರೀತಿ ಅಲ್ವಾ? ಅವ್ವ ಅಂದ್ರೆ ಅಷ್ಟೊಂದು ಇಷ್ಟ ಅಲ್ವಾ? ಅವಂಗೆ ಏನಾರ ಆಗೋಯ್ತು ಅಂತಂದ್ರೆ ಓಡ್ ಬರೋರು ಯಾರ? ಗಂಡು ಮಕ್ಳ ಹೆಣ್ಮಕ್ಳು? ಆಯ್ತಾ, ಗಂಡು ಮಕ್ಳು ಇರು ಫೋನ್ ಮಾಡ್ತೀನಿ ಆಮೇಲೆ ಏನು ತಿಳಿಸಿ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಅಂದ್ಬಿಡ್ತಾರೆ. ಹೆಣ್ಮಕ್ಳು ನಮ್ಮ ಅವಂಗೆ ಏನಾಗಿದ್ದು ಅನ್ಕೊಂಡು ದಡ 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 ಅಂತ ಓಡ್ ಬರ್ತವೆ. ಅಂಕಣಣ್ಣ, ಅಣ್ಣ ನೀನು ಯಾವ್ದೇ ಮನೇಲೇ ನೋಡು, ಈಗ ಹೆಂಡ್ತಿ ಏನೇ ಗಂಡಂಗೆ ಅಡ್ಗೆ ಮಾಡಿಕ್ಲಿ, ನಮ್ಮಮ್ಮ ಇದಕ್ಕಿಂತ ಚೆನ್ನಾಗಿ ಮಾಡ್ತಾ ಇತ್ತು, ನಮ್ಮವ್ವ ಅದ್ ಮಾಡ್ತಾ ಇತ್ತು, ನಮ್ಮವ್ವ ಇದ್ ಮಾಡ್ತಾ ಇತ್ತು ಅಂತ ಹೆಂಡ್ತಿ ಮಾಡೋದು ಒಪ್ಪೋದಿಲ್ಲ. ಅದಕ್ಕೆ ಹಂಗ ಅಂದ್ಬಿಟ್ಟು ಹೆಂಡ್ತಿನ ಬೊಯ್ಯೋದಿಲ್ಲ ಬಿಡು. ಬೊಯ್ಯೋದಲ್ಲ, ನೆನ್ಸ್ಕೊಳ್ಳೋದು. ಗೊತ್ತವ, ಅದಕ್ಕೆ ಕಾರಣ ಅದೇ ಎಳತನದಿಂದಲೇ ಮೊದಲನೇ ನಾಲ್ಗೆ ರುಚಿಗೆ ಸಿಕ್ಕಿದ್ದೆ ನಮ್ಗೆ ಕಡೆವರೆಗೂ ಉಳ್ಕೊಂಡ್ಬಿಡ್ತದೆ ಅಲ್ವಪ್ಪ? ಮೊದಲು ತಿಂದು ಇಸ್ಬಿಟ್ಟು ಅಂದ್ರೆ ಸ್ವೀಟು, ಸಿಹಿಯ ಅದೇ ನಮ್ಗೆ ಈ ಏನೋ ತಿನ್ಬಿಟ್ಟಿರ್ದೇಕವ ನಮ್ಗೆ. ನನಗೆ ಈಗಲೂ ನೆಪ್ಪದೆ ನಂಗೆ ಈ ಅಂಗಡಿಲಿ, ಕಾಕನ ಅಂಗಡಿಲಿ ಗಾಂಧಿ ಕೇಕ್ ಒಂದು ಬತ್ತಿತ್ತಲ್ಲಪ್ಪ, ಬೆಲ್ಲದಲ್ಲಿ ಮಾಡೋರು, ಅದ್ರೊಳಗೆ ಕಾಸು ಅದೇ ಅಂತ ಹೇಳ್ಬಿಡೋರು ಕಂಜಯ್ಯಣ್ಣ. ಅದೆಲ್ಲ ಸಿಕ್ಕೋದು 5 ಪೈಸಾ 10 ಪೈಸಾ ಅದೆಲ್ಲ ಸಿಕ್ಕೋದು, ತಕೊಂಡ್ ತಿನ್ನಮು. ಮೂಕವ ಒಳಗಡೆ ಕಾಸು ಇಟ್ಟಿರ್ತಾರೆ ಅಂತ ಅನ್ಕೊಂಡು ಏನೋ ಒಂದಿನ ಸಿಕ್ತು, ಆಮೇಲೆ ಅದು ತಿಂದು ತಿಂದು ನನಗೋಸಿ ಹೊಟ್ಟೆ ಕೆಟ್ಟೋಯ್ತು. ಕಾಸು ಸಿಕ್ಲಿಲ್ಲ, ಕಾಸು ಸಮೇತ ತಿಂದಿರ್ಬೇಕು. ಸೋಮ್ನೀರ್ನೇನು ಸಿಕ್ತು ಅಂದಲ್ಲ, ನೀನು ಇನ್ನು ಒಟ್ಟನಾಗ ಬರ್ತದ ಬೇಡ ಕಣ್ಜಯ್ಯಣ್ಣ. ಅದಕ್ಕೆ ಏನವ ಆ ಗಾಂಧಿ ಕೇಕು ನನಗೆ ಈಗಲೂ ಬಾಯಲ್ಲಿ ರುಚಿ ಹಂಗೆ ಉಳ್ಕೊಂಡ. ಅದಕ್ಕೂ ಅವಂಗೂ ಏನಪ್ಪ ಸಂಬಂಧ ಅಂದ್ರೆ ಮೊದಲನೇ ರುಚಿ ಅದಲ್ಲಯ್ಯ ಹಂಗೆ. ನಿಮ್ಮ ಅವ್ವ ಮಾಡಿದ ರುಚಿ ನೆನಸ್ಕ. ಅದಕ್ಕೆ ಗಾಂಧಿ ಕೇಕ್ ಯಾರು ನಿಮ್ಮ ಅವ್ವ ಮಾಡಿದ್ದೆ? ಅಲ್ಲ ಕಣ್ಜಯ್ಯಣ್ಣ, ಅದೆಲ್ಲ ಹೇಳ್ತಿರೋದು ನಾನು. ಅವು ನಡ್ಗ ನಂಗೆ ಇಷ್ಟ ಈಗ್ಲೂ ರುಚಿ ಅದ. ನಾಲ್ಗೆಗೆ ಮೊದಲನೇ ರುಚಿ ಸಿಗ್ತದಲ್ಲಪ್ಪ, ಸ್ವೀಟ್ ಹಾಕಯ್ಯ ಹೇಳ್ತಿರೋದು ನಾನು. ಮನೆ ಸ್ವೀಟ್ ಮಾಡ್ದಾರಯ್ಯ ಮಾಡ್ದೆ ಏನಣ್ಣ, ಅವ್ವ ಸಿಹಿ ಮಾಡ್ದೆ, ಇನ್ಯಾರು ಮಾಡ್ಕೊಟ್ಟಾರ? ಪಾಯಸ ಮಾಡಾಳು. ಮತ್ತೆ ನಮ್ಗ ಬೂಂದಿ ಸಿಕ್ತಿದ್ ಯಾವಾಗ ಅಂತಂದ್ರೆ ಊರಲ್ಲಿ ಮದುವೆ ಗಿದುವೆ ಆದಾಗ, ಪೊರಾಗಿರ ಆದಾಗ ರವೆ ಪಾಯಸ, ಬೂಂದಿ ಸಟಕ್ದಲ್ಲಿ ತಂದು ಹಾಕ್ಬಿಡೋರು ಕವ, ಹರ್ಕೊಂಡು ಹೋಯ್ತಾ ಇರೋದೆ. ಏನು ಬೂಂದಿ ಉದುರ್ಸ್ಕೊಂಡ್ ಹೊಟ್ಟೋಗರು. ಆ ಎಲೆ ಮೇಲೆ ಹಾಕ್ಬಿಟ್ರೆ ಏನು ಸ್ವರ್ಕೊಂಡತ್ತಾಗೆ ಅನ್ನಕ್ಕಿಂತ ಅದೇ ಜಾಸ್ತಿ ತಿನ್ಕೊಂಡ್ಬಿಡ್ತೀವಿ. ಪ್ರಪಂಚದಾಗೆ ಅವ್ವ ಮಾಡಿರೋ ಅಡುಗೆನೆಯ ಕೊನೆ ತನಕ ಗೆಪ್ತಿ ಮಡಿಕೊಳ್ಳೋದು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಾಗೆ ಏನು ಚಂದಮಾಮನ್ನ ತೋರಿಸ್ಕೊಂಡು ತಿನ್ಸಕ್ಕಿಲ್ವೇನಪ್ಪ ಅವ್ವ, ಅದು ಗೆಪ್ತಿ ಇರ್ತದೆ ಯಾವಾಗ್ಲೂ. ನೀ ಹೇಳ್ದಂಗೆಯ ಈ ನಾಲ್ಗೆಯ ರುಚಿ ಹತ್ತದೆ ಅವನ್ ಕೈ ಅಡಿಗೆ. ಹೌದಲ್ವಪ್ಪ? ಹಂಗಾಗಿ ನಮ್ ಕಮಲ ಕೇಳ್ದಂಗೆ ಬೇರೆ ಯಾರೇ ಅಡಿಗೆ ಮಾಡಿದ್ರು ಅಲ್ಲಿಗೆ ಲೆಕ್ಕ ಆಗ್ತದೆ ಮನ್ಸು, ಇಲ್ವಾ? ಹೌದು ನೋಡಪ್ಪ, ಈಗ ಅಡ್ದವ್ವ ಅಂತಂದ್ರೆ ಪಿರುತಿ ಜಾಸ್ತಿ ಅಲ್ವಪ್ಪ? ಅದೇ ನಮ್ಮವ್ವನ್ನ ಸರಿಯಾಗಿ ನೋಡ್ಕೊತಲ್ಲ ನಮ್ಮ ಅಣ್ಣ ತಮ್ಮ ಅಂತಂದ್ರೆ ಹೆಂಗ್ ಹೇಳ್ತಾಳೆ ಅಂತಂದ್ರೆ, ಒಡ ಹುಟ್ಟದವ್ರಿಗೆ ಬಡಜಾಲಿ ಮುಳ್ಳಾದ, ಅಡೆದವ್ವಾಗೆ ಈದ ಹುಲಿಯಾದ, ನನ್ನ ಅಣ್ಣ ಮಡದಿಗೆ ಮಾಣಿಕ್ಯದ ಅರುಳಾದ ಅಂತ. ಹೆಂಗಿದ್ದದು? ಚೆನ್ನಾಗದೆ ಅಲ್ವಾ? ಚಂದಾಗದೆ. ಅದೇ ಅಂದ್ರೆ ಹೆಂಡತಿ ಪ್ರೀತಿ ಕೊಟ್ಬಿಟ್ಟು ಪ್ರೀತಿ ಕೊಟ್ಟವಳನ್ನೇ ದೂರ ತಳ್ಳಿಬಿಡೋದು ಎಳತನದಿಂದ. ಹಂಗ್ ಮಾಡ್ಬಿಡ್ತಾರೆ, ಹಂಗ್ ಮಾಡಬಾರ್ದು. ಹೆಂಡ್ತಿನ ಪ್ರೀತಿ ನೋಡ್ಕೋಬೇಕು, ಅವನ್ನೂ ಪ್ರೀತಿ ನೋಡ್ಕೋಬೇಕಪ್ಪ. ಎಲ್ಲ ದಾರೆ ಇರೋದಿಲ್ವಾ? ಅಬ್ಬ ಅರ್ಕಲ್ ಸೀರೆ ಉಟ್ಕೊಂಡು ನನ್ನ ಸ್ಕೂಲ್ಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಸಾಲ ನಾಡೆ ಮಾಡಿ ಅವನಿಗೆ ಚಡ್ಡಿ, ಅವಂಗೆ ಅಂಗಿ ಎಲ್ಲ ತಕೊಟ್ಟಿರೋದಿಲ್ವಬ್ಬ. ಅವಳನ್ನ ಪ್ರೀತಿ ನೋಡ್ಕೋಬೇಕು ಅಂತಾಳೆ. ಏನಾದ್ರೂ ಬಾಯಿ ತಪ್ಪಿ ಸಿಟ್ಟು ಮಾಡ್ಕೊಂಡು ಸಹಿಸ್ಕೋಬೇಕು. ಹೌದು ಅಲ್ವಾ? ನೀನ್ ಹಂಗಂತ್ಯ ಅಂತ ಅಂದ್ಬಿಟ್ಟು ಕೈ ಎತ್ಕೊಂಡು ಹೋಗ್ಬಾರ್ದು, ಹಂಗೆಲ್ಲ ಮಾಡಬಾರ್ದು.
ಚಂದಾಗಿ ಹೇಳ್ದೆ ಕಣಣ್ಣ, ಪದ ಚಂದಾಗಿತ್ತು, ನೀ ಹೇಳಿದ ಮಾತು ಚಂದಾಗಿತ್ತು. ಅಂದರೆ ಅವನ್ನ ಸದಾಕಾಲ ಗೆಪ್ತಿಗೆ ಇಟ್ಕೋಬೇಕು ಅಲ್ವಾ. ತೊಟ್ಲಾಗ ಹಾಕಿ ಮಗನ ತೂಗಿ ಮನಗ್ಸೋಳು ಅವಳೆಯ, ಆಮೇಲೆ ಆ ಮಗಗೆ ಶಿಕ್ಷಣ ಕೊಟ್ಟು ಅವನನ್ನ ಜಗತ್ನಲ್ಲಿ ನಿಲ್ಸೋಳು ಅವಳೆ ಅಲ್ವಪ್ಪ. ಅಂದ್ರೆ ಅವ್ವ ಅಂತಂದ್ರೆ ಅದು ಹೆಸರು ಅಷ್ಟೇ ಅಲ್ಲಕವ, ಆಕಾಶ, ಶಕ್ತಿ ಅದು. ನೋಡು ಜಯಣ್ಣ, ಈಗ ತೊಟ್ಲಾಗಿ ತೂಗಾಗ ಈ ಮಕ್ಕಳ ಮೈ ಮೇಲೆ ಏನ್ ಹಾಕ್ದಾರಪ್ಪ, ಯಾವ್ದೋ ಸಿಟಿ ಅಂತಂದಿರೋ ರಘು ಪಗ್ಗು ಹಾಕೋದಿಲ್ಲ, ಅವ್ವ ಉಟ್ಕೊಳ್ಳ ಕಾಟನ್ ಸೀರೆ. ಹೌದು, ಅಂದ್ರೆ ಅದು ಹಾಕ್ಬಿಟ್ರೆ ಬೆಚ್ಚಗಿರ್ತದೆ. ಅವ್ವ ಅಂದ್ರೆ ರಕ್ಷಣೆ ಕಯ, ಹೊಟ್ಟೆ ಒಳಗ ಹೆಂಗಿರ್ತದೆ ಮಗು, ಈಚೆಗೂ ಹಂಗ ಇರ್ಬೇಕು ನನ್ ಮಗು ಅನ್ಬಿಟ್ಟು ಕಾಪಾಡ್ತಾಳೆ ಅಬ್ಬ ಅಲ್ವಾ. ಹೇಳಲ್ವೇನಣ್ಣ, ಈಗ ಪ್ರಪಂಚದಾಗೆ ಚಿಕ್ಕ ವಯಸ್ಸಿನಾಗೆ ಬೀದಿಗೆ ಬಿದ್ದಿರೋ ಮಕ್ಕಳುಗಳು ಆ ಪ್ರೀತಿನೇ ಬೆಳೆಸ್ಕೊಂಡಿರಕ್ಕಿಲ್ವಂತೆ ಮನಸ್ಸಿನಲ್ಲಿ. ಅಂದ್ರೆ ಯಾರ್ಯಾರೆಲ್ಲ ಈಗ ಸಿನಿಮಾದಾಗೆಲ್ಲ ನಾವು ನೋಡ್ತೀವಲ್ಲ, ರೌಡಿಗಳು ಅಂತ ಇರ್ತಾರಲ್ಲಪ್ಪ, ಢಾನುಗಳು, ಅವ್ರು ಯಾರಿಗೂ ಕೂಡ ತಾಯಿಯ ಪ್ರೀತಿ ಸಿಕ್ಕಿರಕ್ಕಿಲ್ವಂತೆ. ಅಂದ್ರೆ ತಾಯಿಯ ಎದೆ ಹಾಲನ್ನ ಕುಡಿದು ಯಾರು ಬೆಳಿತಾರೆ ಅವರು ಯಾವತ್ತಿಗೂ ಆ ಥರ ಸಮಾಜಕ್ಕೆ ಒಂಥರ ಏನು ಕೆಟ್ಟ ಕೆಲಸ ಮಾಡೋವಂಥ ವ್ಯಕ್ತಿಗಳಾಗಕ್ಕಿಲ್ಲ, ದುಷ್ಟರಾಗೋದಿಲ್ಲ. ಅಂದರೆ ಯಾರು ತಾಯಿ ಪ್ರೀತಿನಲ್ಲಿ ಬೆಳೀತಾರೆ, ಮತ್ತು ತಾಯಿ ಯಾರಿಗೆ ರಕ್ಷಣೆ ಕೊಟ್ಕೊಂಡು, ಈಗ ನಾವು ಎಂಟೆ ಕೋಳಿ ನೋಡಿದ್ರೆ ಸುತ್ತ ಏನೋ ರೆಕ್ಕೆಯ ತೆಕ್ಕಬಿಟ್ಟು ಮರಿಯ ಹೆಂಗೆ ರಕ್ಷಣೆ ಮಾಡ್ಕೊತೆ ಇಲ್ವಾ, ಅಲ್ಲೆಲ್ಲಾರು ಒಂದು ಸಣ್ಣ ಹದ್ದೇನಾರು ಆರ್ಬಿಟ್ರೆ ಮ್ಯಾಕೆ ಕುಂತ್ಕೊಬಿಡ್ತದೆ ಅಲ್ವಪ್ಪ. ಪಿರಾಣ ಅದ್ರದ್ದು ಹೋಗ್ಲಿ, ಪಾಪ ಮಕ್ಳದ್ದು ಹೋಗ್ಬಾರ್ದು ಅಂತ. ಹಂಗೆ ತಾಯಿ ರಕ್ಷಣೆ ಮಾಡ್ಕೊಂಡು ಮಕ್ಕಳನ್ನ ಬೆಳೆಸ್ಕೊಬತ್ತಾಳಲ್ಲ, ಆ ಥರ ರಕ್ಷಣೆನಲ್ಲಿ ಬೆಳೆದಿರೋರು ಯಾವತ್ತಿಗೂ ಒಳ್ಳೆ ಮನ್ಸರಾಯ್ತಾರಂತೆ. ನಿಜ. ಅದಕ್ಕೆ ಈ ಎದೆ ಹಾಲಿನ ಮಹತ್ವ, ತಾಯಿ ಮಹತ್ವ ಇವೆಲ್ಲ ಕೇಳಿದಾಗ ಏನು ಅನ್ನಿಸ್ತದೆ ಅಂತಂದರೆ, ಪ್ರಪಂಚದಾಗೆ ಮಗಿಗೆ ಕಾಣುವಂಥದ್ದು ಯಾರು ಇದ್ರೆ ತಾಯಿನಕಪ್ಪ. ಅದ್ರಲ್ಲಿ ಎರಡನೇ ಮಾತು ಇಲ್ವೇ ಇಲ್ಲ ಜಯಣ್ಣ. ನೋಡಪ್ಪ, ಈಗ ನಮ್ಮ ಗಂಡು ಮಕ್ಳಿಗೆ ತವರು ಅನ್ನೋದಿಲ್ಲ, ಹೆಣ್ಮಕ್ಳಿಗೆ ಮಾತ್ರ. ಅದ್ಯಾಕಣ್ಣ ಇಲ್ಲ? ಎಲ್ಲಿದ್ದದವ ಗಂಡು ಮಕ್ಳಿಗೆ ತವರು ಅಂತಾರಂದ್ರಲ್ಲ, ಹೆಣ್ಮಕ್ಳಿಗೆ ಈಗ ಇಬ್ರಿಗೂ ತವ್ರು ಇರ್ತಿದೆ. ಗಂಡ್ ಮಕ್ಳು ತಂದೆ ತಾಯಿ ಮನೆಲ್ಲ ಇರ್ತಾರೆ, ಅವರು ಪೇಟೆ ದಿಕ್ಕು ಹೋಗಿರ್ತಾರೆ. ಏನಾದ್ರು ಅಲ್ಲಿಕವ, ತಾಯಿ ತವರು ಅಂದ್ರೆ ಅದು ಹೆಣ್ಮಕ್ಳಿಗೆ ಮಾತ್ರ ಸಂಬಂಧಿಸಿದ್ದು ಆಯ್ತಾ. ನಮ್ ಕೇಳ್ಕೊಂಬಂದಿರೋದು ಹಂಗೆ, ತಪ್ಪೋ ನೆಪ್ಪೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಹಾಲುಂಡ ತವರಿಗೆ ಏನೆಂದು ಆಡಲಿ ಅದಲ್ಲಪ್ಪ, ಅದು ಒಳದಂಡಲ್ಲಿರುವ ಕರೆಕಿಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ. ಎಂತ ಮಾತಯ್ಯ, ರಸಬಳ್ಳಿ ಅಂತಂದ್ರೆ ಏನು ಚೆನ್ನಾಗಿ ದಷ್ಟಪುಷ್ಟವಾಗಿರೋ ಬಳ್ಳಿ ಅಲ್ಲ, ಮತ್ತೆ ಸಂತಾನಕವ, ವಂಶಪಾರ್ಯ. ನಮ್ಮ ಅಪ್ಪನ ಮನೆ ಸಂತಾನ, ನಮ್ಮ ಅವ್ವನ ಮನೆ ಸಂತಾನ ಬೆಳಿಬೇಕು ಅಂತ ಇನ್ನೊಂದು ಹೆಣ್ಣು ಬಯಸ್ತಾಳೆ. ಆ ಮನೆಯಿಂದ ಓದಿ ಹೆಣ್ಣು ಬೇರೆ ಮನೇಲಿ ತನ್ನ ಮನೆ ಯೋಚನೆ ಮಾಡೋದಿಲ್ಲ, ಗಂಡನ ಮನೆಯ. ಹಬ್ಬಲಿ ಅವರ ರಸಬಳ್ಳಿ, ನನಗೆ ಸುಖವಾಗಿ ನೋಡ್ಕೊಳ್ತಲ್ಲ ಆ ತವರು, ಆ ಮನೆ ಚೆಂದಾಗಿರ್ಲಿ ಸುಖವಾಗಿರ್ಲಿ ಅಂತ ಬಯಸ್ತಾಳೆ ಆ ಹೆಣ್ಣು ಅಲ್ವಪ್ಪ. ಈಗ ನೋಡಪ್ಪ, ಎಲ್ಲೇ ಒಂದು ಕಡೆ ನಾವು ಹೋದ್ರೂ ಈ ವಿಚಾರಗಳನ್ನು ಕೇಳ್ತೀವಿ. ಈಗ ಕುಟುಂಬದಾಗೆ ತಾಯಿ ಇರಬೇಕು. ಮತ್ತು ಎಷ್ಟೋ ಕಡೆಗಳಲ್ಲಿ ಈಗ ನಮ್ಮ ಕಡೆ ಎಲ್ಲ ಏನೋ ತಂದೆ ಅಂದ್ರೆ ಸಮಾಜ ಅಂತಾರಲ್ಲ, ಅದಕ್ಕೇನೋ ಸಂಸ್ಕೃತದಾಗ ಹೇಳ್ತಾರಲ್ಲಪ್ಪ, ತಂದೆಗೆ ಏನಂತಾರೆ ಸಂಸ್ಕೃತದಾಗೆ ಪಿತೃ. ಅದರ ಪಿತೃಪ್ರಧಾನ ಸಮಾಜ ಇದ್ದಂಗೆ ಮಾತೃಪ್ರಧಾನ ಸಮಾಜ, ತಾಯಿಗೆ ಮಾತೃ ಅಂತಾರಲ್ಲ, ಅದೈತಂತೆ. ನಮ್ಗೆ ನಾನು ಈ ಶಿವಮೊಗ್ಗ ಪೇಟೆ ಕಡೆಗೆ ಹೋಗಿದ್ದೆ, ಅಲ್ಲಿ ಒಬ್ರು ಮನೆಗೆ ಹೋಗಿದ್ದೆ. ಅವರು ಏನೋ ಅವರೇ ನಡೆಸ್ತಾ ಇದ್ದಿದ್ದು ಇಡೀ ಮನೆಯ. ಗಂಡು ಮಕ್ಕಳು ಎಲ್ಲರೂ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರು. ಅವ್ರ ಅಜ್ಜಿದು ಹೇಳೋರು, ಆಗಿನ ಕಾಲದಾಗೇನೆ ಆ ಅಜ್ಜಿ ಸಿಟಿಯಿಂದ ಒಂದು ಪೇಪರ ತರಿಸೋದಂತೆ. ಏನಪ್ಪ, ನ್ಯೂಸ್ ಪೇಪರ್. ಈಗೇನೋ ಸರ್ಕಾರದವ್ರು ಹೇಳ್ತಾವ್ರಂತಲ್ಲ, ಪ್ರತಿ ದಿವಸ ಪೇಪರ್ ಓದ್ಬೇಕು ಶಾಲೆನಲ್ಲಿ ಓದ್ಬೇಕಯ್ಯ ಅಲ್ವಾ, ಏನೋ ಓದೋದು ಏನೋ ಮಕ್ಳು ಕಲ್ತು ಉದ್ಧಾರ ಆಗ್ಲಿ ಅಂತ ಅವರು ಪೇಪರ ತರಿಸ್ಬಿಟ್ಟು ಮಕ್ಕಳನ್ನೆಲ್ಲ ಸುತ್ತಕ್ಕೂ ಕೂರಿಸ್ಕೊಳ್ಳೋದಂತೆ. ಯಾರನ್ನ? ಮಕ್ಕಳನ್ನ. ಹಿರಿಯ ಮಗ ಪೇಪರ ಓದ್ಬೇಕು, ಗಟ್ಟಿಯಾಗಿ ಓದ್ಬೇಕು, ಸುತ್ತ ಕೇಳಿಸ್ಕೋಬೇಕು ಪ್ರತಿ ದಿವಸ ಅಂತ ಕಾರಣ ಅವ್ರ ಅಜ್ಜಿ ಮಾಡ್ತಾ ಇದ್ದಿದ್ದು. ಯಾವಾರ ಏನು ತೇಜಿ ಏನದೆ, ಯಾವ ಬೆಳೆಗೆ ಏನು ರೇಟ್ ಅದೆ, ಮಾರುಕಟ್ಟೆನಲ್ಲಿ ದರ, ಅದು ಓದ್ಬೇಕಿತ್ತಂತೆ. ಸುಭಾಷಿತದಿಂದ ಹಿಡಿದು ಕೊನೆ ತನಕ ಓದದ ಮೇಕೆ ಅವ್ರು ಹೇಳೋದಂತೆ,
ಮಕ್ಕಳ ಹಿಂಗಿಂಗದೆ ಪ್ರಪಂಚ ಅಂತ ಹೇಳ್ಬಿಟ್ಟು ಬರ್ಕಾಸ್ತ್ ಮೀಟಿಂಗು. ಪ್ರತಿ ದಿವಸ ಮಾಡೋದಂತ ಅಜ್ಜಿ, ಪ್ರತಿಯೊಂದನ್ನು ಲೆಕ್ಕಾಚಾರ ಅವನು ಬರಿಬೇಕು ಬಂದು ಕುಂತ್ಕೊಂಡು. ಅವ್ರು ಹೇಳೋರು ನಮ್ಮ ಅಜ್ಜಿ ಇದ್ದಿದ್ದಕ್ಕೆ ಇಡೀ ಮನೆ ಉಳಿತು ನಮ್ಮದು ಅಂತ ಅಲ್ವಪ್ಪ. ಅಂದರೆ ಅಲ್ಲಿ ಗಂಡಸ್ರದ್ದೇನು ಕೆಲಸ ಇಲ್ಲ ಅಂತಲ್ಲ, ಆ ಇಡೀ ಸಂಸಾರನ ಒಂಥರ ಏನು ಹೇಳ್ತಾರಪ್ಪ ಅದಕ್ಕೆ, ಈಗ ನೀನು ಕುಂಬಾರಣ್ಣ ಮಡಿಕೆ ಮಾಡ್ತಾನಲ್ಲ ನೋಡಿದ್ಯಾ, ಅದು ಮಧ್ಯದಾಗ ತಿರುಗ್ತದಲ್ಲ ಗುಂಬ, ಆ ಥರ ತಾಯಿ ಅಥವಾ ಹೆಣ್ಮಕ್ಳಿದ್ರೆ ಇಡೀ ಕುಟುಂಬನ ತನ್ನ ಸುತ್ತ ತಿರುಗಿಸ್ಕೊಂಡು, ಅಂದರೆ ಕುಟುಂಬನ ಮುಂದುವರಿಸ್ಕೊಂಡು ಅಭಿವೃದ್ಧಿ ಮಾಡ್ಕೊ ಹೋಗಿ. ನೋಡು ಜಯಣ್ಣ, ಈಗ ನಮ್ಮ ಮನೇಲೆ ನೋಡ್ಕೊಳಮ್ಮಕ್ಕಪ್ಪ. ಈಗ ನಾವು ದುಡ್ಕೊಂಬತ್ತೀವಿ, ಏನೋ ಇಲ್ಲಿ ನಾವು ಬೆಳೆನ ಮಾರ್ಕೆಟಿಗೆ ತಗೊಂಡು ಹೋಗ್ಬಿಟ್ಟು ಮಾರ್ಕೊಂಬತ್ತೀವಿ, ಆಯ್ತಾ. ಇಡೀ ಕುಟುಂಬ ನಿರ್ವಹಿಸೋರು ಯಾರಪ್ಪ ಮನೇಲಿ? ಯಾರು ಹೇಳು? ನಮ್ಮ ಹೆಂಡ್ತಿ, ನಮ್ಮ ಹಿರಿ ಮಗಳು, ನಮ್ಮವ್ವ ಇದ್ರ ನಮ್ಮವ್ವ ಅಲ್ವಪ್ಪ. ಹಂಗೆ ಹೆಣ್ಮಕ್ಳಿಗೆ ಈ ಅದೇನೋ ಹೇಳ್ತಾರಲ್ಲವ ಸಿಟಿದಕ್ಕೆ ಮ್ಯಾನೇಜ್ಮೆಂಟ್, ಅದನ್ನ ಮಾಡೋದೆಲ್ಲ ಹೆಣ್ಮಕ್ಳಿಗೆ. ಹಿಂದಿನ ಕಾಲದಾಗೆ ಹೇಳ್ತೀನಿ ಕೇಳು, ಬಹು ಕಷ್ಟ ಇತ್ತು ಹೆಣ್ಮಕ್ಳಿಗೆ. ಯಾಕೆಂದ್ರೆ ಬೆಳಗಾನ ಎದ್ದು ನೀರ ತಗೊಬರ್ಬೇಕಿತ್ತು, ಮತ್ತೆ ಒಲೆ ಇರ್ತಿತ್ತು, ಹಸಿ ಸೌದೆ, ಮತ್ತು ಎಲ್ಲೋ ಒಂದು ಕಡೆ ಗಾಳಿ ಬೆಳಕು ಏನೂ ಇಲ್ಲದ ಜಾಗದಲ್ಲಿ ಆ ಸೌದೆಯ ಹಚ್ಬಿಟ್ಟು ಆ ಹೊಗೆ ಕುಡ್ಕೊಂಡು ಅಡುಗೆ ಮಾಡಬೇಕಿತ್ತು. ಅಣ್ಣ ಇವತ್ತಿನ ಕಾಲದಾಗೆ ಪಟಕ್ ಅನಿಸ್ಬಿಟ್ಟು ಇದೇನೋ ಗ್ಯಾಸ್ ಸ್ಟವ್ ಬಂದದಲ್ಲ, ಹಂಗೆ ಮಾಡೋಕ್ಕಾಯ್ತಿತ್ತ? ಈ ದೋಸೆ ಬೇಕು ಅಂದರೆ ಈಗ ನೀನು ಆಸೆ ಪಟ್ಟರು ದೋಸೆ ಅಂತ 24 ಗಂಟೆ ಮುಂಚೆ ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕಿತ್ತು ಹಿಂದಿನ ಕಾಲದಾಗ. ಮೊದಲು ಭತ್ತ ಕುಟ್ಬೇಕು. ಹಿಂಗಾಗಿ ಅವ್ವ ಹೆಣ್ಮಕ್ಳಿಗೆ ಎಲ್ಲ ಈ ಎದೆಗೂಡಿನ ಸಮಸ್ಯೆ, ಅದೇನೋ ಅಸ್ತಮಾ ಅಂತಾರಲ್ಲ, ಕಪ, ಅದು ಗೊತ್ತೇ ಆಯ್ತಿರ್ಲಿಲ್ವಂತ ಕಣಣ್ಣ. ಹೆಣ್ಮಕ್ಳು ಪಾಪ ಮಕ್ಕಳು ಚೆಂದಾಗಿರ್ಲಿ, ಆಮೇಕಿಂದ ಗಂಡು ಚೆಂದಾಗಿರ್ಲಿ, ಅತ್ತೆ ಮಾವ ಚೆಂದಾಗಿರ್ಲಿ ಅಂತ ಊದ್ಗುಳ್ವೆ ತಕ ಊದಿ ಊದಿ ಊದಿ, ಅದು ಒಂದೇ ಅಲ್ಲ, ಈ ಒಲೆ ಬಟ್ಲು ಮನೆ ಅಲ್ಗೂ ಸೌದೆ ಎಲ್ಲ ಕಡೆ ಊದಿ ಊದಿ ಅದೇ ಗಾಳಿಯ ಉಸಿರಾಡಿ ಉಸಿರಾಡಿ ಎಲ್ಲಿ ನೋಡಿದ್ರು ಶ್ವಾಸಕೋಶದ್ದು ಸಮಸ್ಯೆ. ಅದೇನಪ್ಪ ಅಸ್ತಮಾ ಅನ್ನೋದಂತೆ, ಗೂರ್ಲು ದಮ್ಮು ಅಂತ ಹೇಳೋರಲ್ಲ, ಪಾಪ ಎಷ್ಟೋ ಜನ ಹೆಣ್ಮಕ್ಳು ಈ ಕಾಯಿಲೆಯಿಂದಲೇ ನರ್ಲಾಡಿ ಸತ್ತೋಗ್ಬಿಟ್ಟವ್ರೆ. ಈ ಹೆಣ್ಮಕ್ಳದು ಅದಷ್ಟೇ ಎಲ್ಲ ಕಣ್ಜಯ್ಯಣ್ಣ. ಪಾಪ ನಮ್ಮ ಹಳ್ಳಿದ್ದಕ್ಕೆ ಇರೋ ಕಾಯಿಲೆ ಹೇಳ್ಕತಾನೆ ಇರ್ಲಿಲ್ಲ ಕಯ್ಯ. ಯಾಕಂದ್ರೆ ಎಲ್ಲೋ ಪ್ಯಾಟಾಗ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ, ಗಂಡನ ಹತ್ರ ಕಾಸಿದ್ದು ಐಕ ಕಷ್ಟ ಪಡ್ತವೆ ಅಂದ್ಬಿಟ್ಟು ಹೇಳ್ಕಳ್ದೇನೆ ಇಡೀ ಕುಟುಂಬಕ್ಕೆ ತ್ಯಾಗ ಮಾಡ್ಕೊಂಡವ್ರು ಹೊಟ್ಟೋಗ್ಬಿಟ್ಟ. ಅದಕ್ಕೆ ಯಾರೋ ಹೇಳ್ತಿದ್ರು ಕಣಣ್ಣ, ಈ ಅಸ್ತಮಾ ದಮ್ಮು ಶ್ವಾಸಕೋಶದ್ದು ಕಾಯಿಲೆ ಬರ್ತದಲ್ಲ, ಅದಕ್ಕೂ ಒಂದು ದಿನ ಇದ್ದದಂತೆ. ಈಗ ನೋಡಪ್ಪ, ಪ್ರಪಂಚದಾಗೆ ಮಾಲಿನ್ಯ ಜಾಸ್ತಿ ಆಗ್ಬಿಟ್ಟದೆ. ಹಿಂದೆ ಒಲೆ ಮುಂದೆ ಕೂತ್ಕೊಂಡು ಹೊಗೆ ಕುಡಿತಿದ್ರು, ಈಗ ಹೆಂಗಾಗದೆ ಪ್ರಪಂಚ ಅಂದ್ರೆ ತಲೆ ಹೊರಗಾಕಿದ್ರೆ ಸಾಕು ಹೊಗೆಯೇ ಮುತ್ಕೋತದೆ. ಅದೆಲ್ಲಿ ನೋಡಿದ್ಯಾ ಕೇಳಿದ್ಯಾ? ಭಯಂಕರ ಮಾಲಿನ್ಯ ಆಗ್ಬಿಟ್ಟದಂತೆ. ಈ ಬೇಸಿಗೆ ಕಾಲದಲ್ಲಿ ಸುತ್ತಮುತ್ತ ಇರೋ ಎಲ್ಲ ಬೆಳೆ ಕಳೆ ಎಲ್ಲದಕ್ಕೂ ಬೆಂಕಿಯ ಕೊಟ್ಬಿಟ್ಟು ಇಡೀ ದೆಹಲಿ ಪೂರ್ತಿ ಬರೀ ಗಾಳಿ ತುಂಬ್ಕೊಬಿಡೋದಂತೆ, ಹೊಗೆ ಗಾಳಿ. ಅದು ಇಡೀ ದೆಲ್ಲಿನೇ ಅಡಿಗೆ ಮನೆ ಆಗ್ಬಿಟ್ಟದಂತೆ. ಹಂಗೆ ಎಲ್ಲ ಕಡೆನೂ ಅದೇ ಸಮಸ್ಯೆ ಕಣಣ್ಣ. ವಾತಾವರಣದಾಗೆ ನೋಡು, ಬರೀ ವಾಹನದ ಹೊಗೆ, ಈ ಮಾಲಿನ್ಯದ ಹೊಗೆ, ಬಿಸಿ ಜಾಸ್ತಿ ಎಲ್ಲ ಆಗಿ ಮನುಷ್ಯರಿಗೆ ಶ್ವಾಸಕೋಶದ ಸಮಸ್ಯೆ ತುಂಬ ಜಾಸ್ತಿ ಆಗ್ಬಿಟ್ಟದು. ಅದಕ್ಕೆ ಏನು ಮಾಡಬೇಕು, ಕೋವಿಡ್ ಟೈಮ್ನಾಗ ಹಾಕಂತಾರಲ್ಲ ಮಾಸ್ಕ್, ಅದು ಹಾಕೋಬೇಕು. ಶುದ್ಧವಾದ ಗಾಳಿಯ ತಗೊಳಕ್ಕೆ ಗಿಡ ಮರ ಬೆಳೆಸ್ಕೋಬೇಕು, ಮತ್ತು ಮನೇನ ಸ್ವಚ್ಛವಾಗಿ ಮಾಡಿಕೋಬೇಕು. ಏನು ಗಾಳಿ ಪಾಳಿ ಎಲ್ಲ ಚೆಂದಾಗಿ ಬರಬೇಕು. ಈಗೆಲ್ಲ ಅಸ್ತ್ರ ಒಲೆ ಅಂತ ಬಂದದೆ, ಗೊತ್ತಾ? ಹಸಿದ್ರೆ ಒಲೆ, ಹಸ್ನಿಲ್ಲ ಅಂದ್ರೆ ಅಸ್ತ್ರ ಒಲೆ ಅಂತ. ಯಾವ್ದಪ್ಪ ಭಾರತೀಯ ಸಂಶೋಧನಾ ಸಂಸ್ಥೆ ಅಂತ ಬೆಂಗಳೂರು ಪೇಟೆನಾಗ ಕರ್ಕ ಹೋಗಿದ್ನಲ್ಲ ನಿನ್ನ, ಯಶವಂತಪುರದಾಗ ಐತಲ್ಲ, ಅಲ್ಲಿ ಅಭಿವೃದ್ಧಿ ಮಾಡೋರು ಅಸ್ತ್ರ ಒಲೆ ಅಂತ. ಒಂದ್ ಕಡೆ ಏನ ಸೌದೆಯ ಒಟ್ಟಿದ್ರೆ 3 ಒಲೆ ಉರಿತತೆ. ಹೊಗೆ ಒಂಚೂರು ಬರಕ್ಕಿಲ್ಲ. ವಾಗ್ ಒಲೆ ಎಲ್ಲ ಇರ್ನಿಲ್ವಪ್ಪ, ಇಲ್ಲ ಆ ಕಡೆ ಹೋಯ್ತಿರ್ನಿಲ್ವಯ್ಯ ಬೆಂಕಿ.
ಅದು ಹೊಗೆ ಇರೋದಲ್ವೇನಣ್ಣ, ಇದು ಹೊಗೆ ಬರೋಕ್ಕಿಲ್ವಂತೆ. ಅದಷ್ಟೇ ವ್ಯತ್ಯಾಸ. ಚಂದಾಗಿರ್ತೈತೆ ಅಂತವ ಮನೇನ ಕಟ್ಕೋಬೇಕು. ಆಮೇಲೆ ಈ ಉರುವಲು ಸೌದೆ ಇವನ್ನೆಲ್ಲ ಹೊಸಿ ಕಡಿಮೆ ಮಾಡ್ಕೊಬಿಟ್ಟು ಈ ಸರ್ಕಾರದವ್ರೆ ಕೊಡ್ತಾರಲ್ಲ ಗ್ಯಾಸು, ಆಮ್ಯಾಕಿಂದ ಆ ಗ್ಯಾಸ್ ಆಗ್ಬೇಕು ನಮ್ಗ 2 ದನ ಮಡಿಕೊಂಬಿಟ್ರೆ ಮುಖನವ ಗೋಬರ್ ಗ್ಯಾಸ್ ಎಲ್ಲ ಬರ್ತದಲ್ಲ ಅದ್ರಾಗ ಮಾಡ್ಕೊಂಡ್ರೆ ಮಾಲಿನ್ಯ ಇರಕ್ಕಿಲ್ಲ, ಶ್ವಾಸಕೋಶದ ಸಮಸ್ಯೆ ಇರಕ್ಕಿಲ್ಲ. ಬಿಡು ಕಂಚಯ್ಯಣ್ಣ, ಒಳ್ಳೇದೇ ಆಯ್ತು. ಟೇಮ್ ಆಯ್ತಾ? ಈಗ ಟೇಮ್ ಆಗಿ ಆಗ್ಲಿ ಬಿಡು, ಅದಕ್ಕೇನಂತೆ. ಏನು ಅಂತಂದ್ರೆ ಯವ್ವ ಅದೇ ಅಪ್ಪ ಎಲ್ಲ ಮಾತಾಡ್ತಿದ್ವಲ್ಲಪ್ಪ, ನಾನು ಈಗ ಕುಂತ್ಕೊಂಡು ಒಂಚೂರು ಗೀಚ್ತಿದ್ದಿ, ಬರಿತಿದ್ದಿ, ಬರಿತಿದ್ದಿ. ಅದು ಅದೇನೋ ಇದಂತಾರಲ್ಲವ, ನಮ್ಮ ಮೈದನಿಗೆ ತೋರಿಸ್ತಿ, ನೋಡಪ್ಪ ಹಿಂಗೆ ಬರ್ದೆ, ಚೆನ್ನಾಗಿ ಬರೆದಿದೆ ಕಪ್ಪೆ, ಮುಂದುವರ್ಸು ಅಂತಂದ. ಅದಕ್ಕೆ ಅವನ ಬಗ್ಗೆ ಒಂಚೂರು ಏನೋ ಬರ್ದಿನಿ, ಹೇಳ್ಬಿಡ್ಲೆ ಜಯಣ್ಣ. ಹೇಳಪ್ಪ. ಮುಂಗೋಳಿ ಕೂಗಿಗೆ ಎಚ್ಚರಾದವ್ವ ಕದವ ತೆಗೆದು ಹದವಾದ ಮುಂಗಾಳಿಗೆ ಮೈಯೊಡ್ಡಿ ಭೂತಾಯಿಗೆ ಸಣ್ಣು ಮಾಡಿ ಉಡಿಮಣ್ಣ ಒಂದಿಡಿ ತೆಗೆದು ತೋಳ ತುದಿಯವರೆಗೂ ನೇವರಿಸಿ ಹಿಡಿಗಲ ಹಿಡಿದು ಧರೆಯ ರಜವಗುಡಿಸಿ ರಂಗೋಲಿ ಚಿತ್ತಾರವ ಬಿಡಿಸುವಾಗಲೇ ಕೊಟ್ಟಿಗೆಯ ಕಾಮಜೇನು ಅಂಬಾ ಎನ್ನುವ ಸದ್ದು. ಅಜ್ಜನ ಮಗ್ಗುಲಲ್ಲಿದ್ದ ರೇಡಿಯೋ ಸ್ವರಾಲಾಪಿಸುತ್ತಿತ್ತು. ಅಪ್ಪನ ಕೈಗಂಟಿದ ಹಸು ಕರುಗಳ ಬಿಸಿ ಗಂಜಲ ಸಗಣಿ ಸ್ವರ ಗೈಯುತ್ತಿತ್ತು ರೈತರಿಗೆ ಸಲಹೆ. ಸೂರ್ಯನುಟ್ಟುವ ಮೊದಲೇ ಬೆಳಗಿನ ಮುನ್ನುಡಿ, ಊರ ಜನರ ಗದ್ದಲ ಗಿರಿ ಗಹ್ವರ ಗಿಡ ರೆಂಬೆ ಕೊಂಬೆಗಳಲ್ಲಿ ಮರು ಜನ್ಮದ ಮಾರ್ದನಿ, ಮಾಗಿ ಚಳಿಯ ಕೊರೆತಕ್ಕೆ ರಗ್ಗೊದ್ದಿ ಮುದುಳಿದ ದೇಹಕ್ಕೂ ಗೀತೆ ಮಾತುಗಳ ಚೈತನ್ಯ, ಗಾಳಿ ಉಯ್ಯಾಲೆಯ ತೇಲಿ ಬಂದ ತಿಳಿಹಾಸ್ಯ, ಎಲ್ಲದಕ್ಕೂ ಕಿವಿಯಾಂತು ತಮ್ಮಷ್ಟಕ್ಕೆ ತಾವೇ ದಿನದ ಉಜ್ಜುಗದಲ್ಲಿ ಎಲ್ಲರೂ ತಲ್ಲೀನ. ಲಿಂಗಣ್ಣನ ಪೆಟ್ಟಿ ಹೋಟಲಿನ ಹೊಗೆಗೂಡಿನಿಂದ ಭತ್ತದ ಹೊಟ್ಟಿನ ಹೊಗೆ ಬೆಂಕಿ ಸಮೇತ ಉಗುಳುತ್ತಿತ್ತು. ಹಾಸುಗಲ್ಲಲ್ಲಿ ಕೂತ ಚಳಿಗೆ ಚಳುವಳಿ, ಧಿಕ್ಕಾರವೆಂಬಂತೆ ಬುಸು ಬುಸು ಹೊಗೆ. ಇಡ್ಲಿ ಒಬ್ಬೆಯ ಆವಿಯ ಸುರುಳಿಯೂ ಕಾಂಪಿಟೇಷನ್ಗೆ ಬಿದ್ದ ಹಾಗೆ ಆಗಸ ನೋಡುತ್ತಿದ್ದವು. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಜಾಹೀರಾತು ಸುದ್ದಿಗೂ ಮುನ್ನ ಸದ್ದು ಮಾಡುತ್ತಿತ್ತು. ವರ್ತಮಾನದ ವಿವರಕ್ಕೆ ಹಾಸುಗಲ್ಲಿನ ಅರಸರ ಕರ್ಣಗಳಿಗೆ ಯಾವ ದನಿಯ ಹನಿಯೂ ತಾಕಲಿಲ್ಲ. ನಾನಿರುವುದೇ ನಿಮಗಾಗಿ ಸಾಲುಗಳು ಪರೋಪಕಾರದ ಪರಾಕು ಧ್ವನಿಸುತ್ತಿತ್ತು. ನೇಗಿಲು, ಪಾತ್ರೆ, ಪಡಗ, ಸೈಕಲ್ಲು, ನೊಗ ಹೊತ್ತ ಹಸ, ಕುಳ್ಳು, ಹಾರೆ, ಸಲಾಕೆಗಳು ಅವುಗಳ ಚಾಕರಿಗೆ ಸವಾರಿ. ಯೂನಿಫಾರ್ಮು ತೊಟ್ಟ ಐಕಳು ಜ್ಞಾನದ ಜೋಳಗೆ ಹೊತ್ತು ಅಕ್ಷರದ ಹಟ್ಟಿಗೆ ಹೊರಟಿದ್ದವು. ಪಟೇಲರ ಹಟ್ಟಿ ಮುಂದೆ ಕೂತ ಪಟಾಲಂ, ರೇಡಿಯೋನ ಜೋರು ಸೌಂಡು. ಶಾಲೆಗೆ ಹೋಗುವೆವು ನಾವು, ಹಾಡು ನಡು ರಸ್ತೆಯುದ್ದಕ್ಕೂ ಹರಿದಾಡುತ್ತಿತ್ತು. ಆಕಳು ಹಕ್ಕಿಗಳು ಹಟ್ಟಿ ಸೇರುವ ಹೊತ್ತು ಅಂಬಾ ನಾಟಿ ಹಸುವಿನ ಸದ್ದು, ಚಾವಡಿ ಜಗ್ಗಲಿಗಳಲ್ಲಿ ದಣಿದ ಜೀವಗಳು, ನಿರಾಳ ಬದುಕಿನ ಭರವಸೆಯ ಭರಪೂರ ಬಲನುಡಿಗಳು. ಐಕ ಮಕ್ಕ ಅವ್ವ ಅಪ್ಪಂದಿರ ಅಕ್ಕರೆಯ ನುಡಿಯಕ್ಕ, ನುಡಿಯುಡಿಗೆ ಹುಟ್ಟ ನಿನ್ನ ಅಂದಕ್ಕೆ ಆನಂದಕ್ಕೆ ಮೇರೆ ಉಂಟೆ. ಗೋಪಾಲನ ಮುರಳಿಗಾನ, ಕನ್ನಡ ಕಸ್ತೂರಿ ಕಂಪನರಡುವ ಯೋಜನಗಂಧಿ, ಶುಭವೇ ನುಡಿವ ನುಡಿಯಕ್ಕ, ಸಾವಿರದವ್ವನಿಗೆ ನುಡಿ ಶರಣು ಅಂತ ಬರ್ದಿಕವ. ನೀನೇ ಬರ್ದಿದ್ದ? ನೀನ್ ಬರ್ದಿದ್ಯಾ? ನಾನು ಬರ್ದಿವ್ನಿ ಅಂತ ಅವಾಗಿಂದ ಹೇಳ್ತಾವ್ನಿ. ಅಲ್ಲ, ನನಗೆ ಇನ್ನೊಂದ್ಸರಿ ದಬ್ಟು ಅವಾ ಬರ್ದಿದ್ಕಾದ್ರೂ ಒಂದು ಒಳ್ಳೆ ಗಳಾಸು ಬರ್ತಿ ಟೀ ಮಾಡ್ಕೊಂಡ್ ತಗೊಬಂದ್ಬಿಡು. ತತ್ತೀನಿ ಹಂಗೆ ಹೊಸಿ ಸಿಹಿ ಐತೆ ಮನೇಲಿ, ಇಷ್ಟು ಚೆನ್ನಾಗಿ ಬರ್ದವನೆ, ಹಂಗೆ ಸೀನು ತತ್ತೀನಿ. ಹ್ಞೂ ಕವ್ವ, ನಡಿಯವ್ವ. ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆರ್ ಲೋಕೇಶ್ವರಿ.